ಅಂಕೋಲಾ ಲಯನ್ಸ್ ಕ್ಲಬ್ ಕರಾವಳಿ ವತಿಯಿಂದ ಕಾರ್ಗಿಲ್ ವಿಜಯ ದಿವಸ್ ಅಂಗವಾಗಿ ಪಟ್ಟಣದ ಸಪ್ನಾ ಕಂಪೌಂಡ್ಸ್ನಲ್ಲಿ ಶುಕ್ರವಾರ ನಿವೃತ್ತ ಯೋಧರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಮಾರಂಭದಲ್ಲಿ ಮಾತನಾಡಿದ ಪ್ರಾಚಾರ್ಯ ಎಸ್.ವಿ. ವಸ್ತ್ರದ್, ಸೈನ್ಯದಲ್ಲಿ ವೃತ್ತಿಪರತೆ ಮುಖ್ಯ. ಪಾಕಿಸ್ತಾನ ದೇಶಕ್ಕೆ ನಮ್ಮಂತೆ ಸೈನ್ಯದ ವೃತ್ತಿಪರತೆ ಇರಲಿಲ್ಲ. ಅದು ಸೈನ್ಯಕ್ಕಾಗಿ ಇರುವ ದೇಶವೇ ಹೊರತು ದೇಶಕ್ಕೆ ಸೈನ್ಯ ಅವರ ನೀತಿಯಲ್ಲ. ಇಂದಿನ ಸನ್ಮಾನ ಭಾರತೀಯ ಸೈನಿಕರಿಗೆ ನೀಡಿದ ಗೌರವ. ಜಗತ್ತಿನ ಎಲ್ಲ ದೇಶಗಳು ಅಂತಾರಾಷ್ಟ್ರೀಯ ಗಡಿಯ ಮೇಲೆ ಆಧಾರಿತವಾಗಿದ್ದರೆ ವಿರೋಧಿ ರಾಷ್ಟ್ರಗಳಿಂದ ನಾವು LOC ಮತ್ತು LAC ನಿಯಮಗಳನ್ನು ಪಾಲಿಸಬೇಕಾಗಿದೆ. ಕಾರ್ಗಿಲ್ ಯುದ್ಧವು ನಮ್ಮ ಸೈನ್ಯದ ಪ್ರಬಲತೆ ಮತ್ತು ವೃತ್ತಿಪರತೆಯನ್ನು ನಿರೂಪಿಸಿದೆಯಾದರೂ ಅದು ಹಲವು ಪಾಠಗಳನ್ನು ಕಲಿಸಿದೆ. ದೇಶದ ಗಡಿಯ ಸುರಕ್ಷತೆ ಮುಖ್ಯವಾಗಿರುತ್ತದೆ. ಸುರಕ್ಷತೆ ಕೇವಲ ಯೋಧನ ಕೆಲಸವಲ್ಲ. ಪಾಕಿಸ್ತಾನ ಸೈನ್ಯ ಒಳನುಗ್ಗಿದಾಗ ಮಾಹಿತಿ ನೀಡಿದ ಕುರಿಗಾಹಿಯೊಬ್ಬನು ಇಲ್ಲಿ ಪ್ರಮುಖ. ಹಾಗೆಯೇ ಯುದ್ಧ ಭೂಮಿಯಲ್ಲಿ ಹೋರಾಡಿದ ಯೋಧನ ಕ್ರೆಡಿಟ್ ಯೋಧನಿಗೆ ಸಲ್ಲಬೇಕು ಹೊರತು ಇನ್ಯಾರಿಗೂ ಅಲ್ಲ. ಇವೆಲ್ಲವೂ ಕಾರ್ಗಿಲ್ ಯುದ್ಧದ ಪಾಠಗಳಾಗಿವೆ ಎಂದು ಹೇಳಿದರು. ಇನ್ನು ಜನಾಂಗೀಯ ವೈವಿಧ್ಯತೆ ನಮ್ಮ ಸೈನ್ಯದ ಬಹುದೊಡ್ಡ ಶಕ್ತಿ. ಇತ್ತೀಚಿನ ದಶಕಗಳಲ್ಲಿ ಸೈನ್ಯವು ರಾಜಕೀಯದ ವಿಷಯವಾಗುತ್ತಿರುವುದು ವಿಷಾದನೀಯ ಎಂದು ವಸ್ತ್ರದ್ ತಿಳಿಸಿದರು. ಒಬ್ಬ ಯೋಧ ಯುದ್ಧ ಬಂದಿಯಾದಾಗ ಅವನನ್ನು ಜಿನಿವಾ ಒಪ್ಪಂದದ ಪ್ರಕಾರ ಗೌರವದಿಂದ ನಡೆಸ್ಕೊಳ್ಬೇಕು. ಆದರೆ ಅಲ್ಲೂ ಅದಕ್ಕೆ ವೃತ್ತಿಪರತೆ ಬೇಕಾಗ್ತದೆ ಒಂದು ಸೈನ್ಯಕ್ಕೆ. ಆದರೆ ಪಾಕಿಸ್ತಾನ ಸೈನ್ಯ ಪ್ರಾರಂಭದಲ್ಲಿ ಅದು ಲಷ್ಕರಿ, ಅದೊಂದು ಮತೀಯ ಮೂಲಭೂತವಾದವನ್ನು ಹೊಂದಿದಂಥ ಒಂದು ಸೈನ್ಯ ಆಗಿರೋದ್ರಿಂದ ಭಾರತೀಯ ಸೈನ್ಯದಲ್ಲಿರುವಂತಹ ವೃತ್ತಿಪರತೆಯನ್ನು ನೀವು ಅಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಇನ್ನು ಇದ್ರ ಇತಿಹಾಸಕ್ಕೆ ಹೋಗ್ಬೇಕಾದ್ರೆ ನೀವು ದೇಶ ವಿಭಜನೆಗೆ ಹೋಗಬೇಕಾಗ್ತದೆ, ಪಾರ್ಟಿಷನ್ಗೆ ಮಾಡಲಾಗಿದೆ. ಮಾಧ್ಯಮಗಳಲ್ಲಿ ವಿಶೇಷವಾಗಿ ನಮ್ಮ ಇವತ್ತಿನ ಹೊಸದಿಗಂತ ಪತ್ರಿಕೆಯವರು ಬಹಳ ಕವರ್ ಸ್ಟೋರಿ ಕೊಟ್ಟಿದ್ದಾರೆ. ಎಲ್ಲ ಕ್ರೊನಾಲಜಿ ಅಂತ ಏನು ಕಾಲಕ್ರಮದಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ಭಾಳ ಕೊಟ್ಟಿದ್ದಾರೆ ಮತ್ತು ಮುಖ್ಯ ವಿದ್ಯಮಾನಗಳನ್ನು ಅವರು ಉಲ್ಲೇಖ ಮಾಡಿದ್ದಾರೆ. ಹಾಗೆ ಅದನ್ನೇ ನಾವು ಮತ್ತೆ ರೀಪ್ರೊಡ್ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಭಾಳ ಜನರು ಅದನ್ನು ಓದಿದ್ರು. ಆದರೆ ಅದರಲ್ಲಿ ಎಷ್ಟೋ ವಿಷಯಗಳು ಹೈಡ್ ಆಗಿದೆ, ಮಾಧ್ಯಮಗಳಲ್ಲೂ ಹೈಡ್ ಆಗಿದೆ ಮತ್ತು ನಾವು ಕೆಲವು ಹೇಳಲಿಕ್ಕೆ ಆಗೋದಿಲ್ಲ. ಕ್ಯಾಪ್ಟನ್ ಸೌರವ್ ಕಾಲಿಯಾಗಿ ನಾವು ಟಾರ್ಚರ್ ಮಾಡಿದ್ದಾರೆ ಅನ್ನುವಂಥದ್ದು. ಒಬ್ಬ ಯೋಧನನ್ನು ನಡೆಸಿಕೊಳ್ಳುವುದರಲ್ಲಿ ಕೂಡ ಪಾಕಿಸ್ತಾನದ ಲಯನ್ಸ್ ಕ್ಲಬ್ ಅಂಕೋಲಾದ ಅಧ್ಯಕ್ಷ ದೇವಾನಂದ್ ಗಾಂವ್ಕರ್ ಮಾತನಾಡಿ, ಕಾರ್ಗಿಲ್ ವಿಜಯೋತ್ಸವ ಆಧುನಿಕ ಕಾಲದಲ್ಲಿ ನಮ್ಮ ದೇಶದ ಪರಾಕ್ರಮತೆಯನ್ನು ನಿರೂಪಿಸಿದ ಘಟನೆಯಾಗಿದೆ. ಇಂತಹ ಕಾರ್ಯಕ್ರಮಗಳ ಮೂಲಕ ದೇಶಾಭಿಮಾನ ಹೆಚ್ಚಿಸಿಕೊಳ್ಳಲು ಮತ್ತು ದೇಶಕ್ಕಾಗಿ ತ್ಯಾಗ ಬಲಿದಾನ ಮಾಡಿದ ಸೈನಿಕರನ್ನ ಸ್ಮರಿಸಲು ನೆರವಾಗುತ್ತದೆ. ಲಯನ್ಸ್ ಕ್ಲಬ್ ಕರಾವಳಿಯ ಮೂಲಕ ಮುಂದೆ ಈ ರೀತಿಯ ರಚನಾತ್ಮಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು. ನಿದ್ದೆ ಮಾಡ್ತಾ ಹೇಳಿದ್ರೆ ಅದಕ್ಕೆ ನಾವು ಕಾರಣರಲ್ಲ, ಅದಕ್ಕೆ ಕಾರಣಕರ್ತರು ನಮ್ಮ ಸೈನಿಕರು. ದೇಶದ ಗಡಿಯಲ್ಲಿ ಹಗಲು ರಾತ್ರಿ ಅನ್ನೋದೇ, ಈಗ ನಮ್ಮ ಯೋಧರು ಹೇಳಿದ್ರು -ಡಿಗ್ರಿ ಐಸ್ ಬೀಳ್ತದೆ. ಇಂಥ ಎಷ್ಟೋ ಅವಘಡದ ಸಮಯದಲ್ಲೂ, ಇಂಥ ಒಂದು ಕ್ಲಿಷ್ಟಕರ ಸಮಯದಲ್ಲೂ ಅವರು ದೇಶದ ರಕ್ಷಣೆಗಾಗಿ ಮನೆ ಮಠ ಹೆಂಡತಿ ಮಕ್ಕಳು ಕುಟುಂಬದವರನ್ನು ಬಿಟ್ಟು ಅವರಲ್ಲಿ ಇರ್ತಾರೆ. ಅವರು ಎಲ್ಲವನ್ನೂ ನಿಭಾಯಿಸುವಂಥ ಒಂದು ಹಂತಕ್ಕೆ ಅವರು ದೇಶದ ರಕ್ಷಣೆಗಾಗಿ ಅವರು ನಿಲ್ತಾರೆ. ಈ ಒಂದು ರಕ್ಷಣೆಯನ್ನು ಮಾಡುವವರಿಗೆ ನಾವು ಅವರಿಗೆ ಅಭಿಮಾನವನ್ನು ಪಟ್ಟುಕೊಳ್ಬೇಕು, ಅವರ ಬಗ್ಗೆ ಗೌರವವನ್ನು ನಾವು ಸೂಚಿಸಬೇಕು. ಕಾರ್ಯಕ್ರಮದಲ್ಲಿ ಮೊಗಟ ಮುರಳಿಯ ನಿವೃತ್ತ ಯೋಧ ಗಿರೀಶ್ ಗಂಗಾಧರ್ ನಾಯ್ಕ್ ಅವರನ್ನು ಸನ್ಮಾನಿಸಲಾಯಿತು. ನಂತರ ಮಾತನಾಡಿದ ಗಿರೀಶ್ ನಾಯ್ಕ್, ಸಮಾಜದಲ್ಲಿ ಎಲ್ಲರೂ ತಮ್ಮ ಸಮಸ್ಯೆಗಳನ್ನು ಧೈರ್ಯವಾಗಿ ಎದುರಿಸುವ ಸಾಮರ್ಥ್ಯ ಇರುವುದಿಲ್ಲ. ಅಂಥವರಿಗೆ ಅಂಕೋಲಾ ಲಯನ್ಸ್ ಕ್ಲಬ್ ನೆರವು ನೀಡುತ್ತಿರುವುದು ಶ್ಲಾಘನೀಯ. ನಿವೃತ್ತ ಸೈನಿಕರು ಮತ್ತು ಈಗ ಸೇವೆಯಲ್ಲಿರುವವರ ಪರವಾಗಿ ಸನ್ಮಾನ ಸ್ವೀಕರಿಸುವುದು ಹೆಮ್ಮೆಯಾಗುತ್ತದೆ ಎಂದು ಹೇಳಿದರು. ಇವರು ಎಲ್ಲ ಸೈನಿಕರ ಪರವಾಗಿ ನಾನು ಆಶಿಸ್ತೇನೆ, ನಿವೃತ್ತರಾಗಿರುವವರು ಅಥವಾ ಸೇವೆಯಲ್ಲಿರುವವರು, ಹುತಾತ್ಮರಾದವರು ಎಲ್ಲರೂ ನೆನೆಸ್ಕೊಂಡು ಅವರೊಂದು ನೆನಪಿಗಾಗಿ ಈ ಸನ್ಮಾನವನ್ನು ಅವರಿಗೆ ಅರ್ಪಿಸುತ್ತಾ ನಾನು ಈ ಸನ್ಮಾನವನ್ನು ಸ್ವೀಕರಿಸಿದ್ದೇನೆ. ಅದಕ್ಕಾಗಿ ನಮಗೆ ತುಂಬ ಹೃದಯದ ಧನ್ಯವಾದಗಳು. ಸಭೆಯಲ್ಲಿ ಮಾತನಾಡುವ ಒಂದು ಅನುಭವ ನನಗೆ ಅಷ್ಟಿಲ್ಲ, ಆದರೂ ಕೂಡ ಒಂದೆರಡು ಮಾತನಾಡುವ ಅವಕಾಶ ಕೊಟ್ಟಿದ್ದಕ್ಕಾಗಿ ವಿವಿಧ ಮಟ್ಟಿಗೆ ಮಾತನಾಡಲಿಕ್ಕೆ ಬಯಸ್ತೇನೆ. ಕ್ಯಾನ್ಸರ್ ಆ ಥರ ಯಾವುದಾದ್ರೂ ಒಂದು ಸಮಸ್ಯೆ ಬಂದವರಿಗಾಗಲಿ ಡಯಾಲಿಸಿಸ್ಗೆ ಮಾಡುವ ಒಂದು ಸೇವೆ ಒಂದು ಅದ್ಭುತವಾದದ್ದು. ಯಾಕಂತ ಹೇಳಿದ್ರೆ ಈ ಲಯನ್ಸ್ ಕೋಶಾಧ್ಯಕ್ಷ ಗಿರಿಧರ್ ಆಚಾರ್ಯ, ಕಾರ್ಯದರ್ಶಿ ಮಂಜುನಾಥ್ ನಾಯ್ಕ್ ವೇದಿಕೆಯಲ್ಲಿದ್ದರು. ಡಾಕ್ಟರ್ ಕರುಣಾಕರ್ ನಾಯ್ಕ್ ಸ್ವಾಗತಿಸಿದರು. ಹಿರಿಯ ಸದಸ್ಯ ಮಹಾಂತೇಶ್ ರೇವಡಿ ಕಾರ್ಯಕ್ರಮವನ್ನು ನಿರೂಪಿಸಿದರು. ಶ್ರೀನಿವಾಸ್ ನಾಯ್ಕ್ ವಂದಿಸಿದರು.
ಕಾರ್ಯಕ್ರಮದ ಆರಂಭದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯರ ಸೈನಿಕರ ತ್ಯಾಗ ಸ್ಮರಿಸಿ ಮೌನಾಚರಣೆ ಮಾಡಲಾಯಿತು. ಅಂಕೋಲಾ ಲಯನ್ಸ್ ಕ್ಲಬ್ ಕರಾವಳಿಯ ಸಂಜಯ್ ಅರುಂದೇಕರ್, ಗಣಪತಿ ನಾಯ್ಕ್, ಜಗದೀಶ್ ನಾಯ್ಕ್ ಹೊಸಕೇರಿ, ಉದಯ್ ವಾಮನ್ ನಾಯಕ್, ಜಿಆರ್ ತಾಂಡೇಲ್ ಮೊದಲಾದವರು ಉಪಸ್ಥಿತರಿದ್ದರು. ಮಾರುತಿ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಅಂಕೋಲಾ.